ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕಲ್ಯಾಗೊಲ್ಲರಹಟ್ಟಿಯಲ್ಲಿ ಶ್ರೀ ಪಾತಲಿಂಗೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಪಾತಲಿಂಗೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಕುರುಕ್ಷೇತ್ರ ಅಥವಾ ಧರ್ಮ ರಾಜ್ಯ ಸ್ಥಾಪನೆ ಎಂಬ ಪೌರಾಣಿಕ ನಾಟಕವನ್ನು ಪ್ರದರ್ಶಿಸಲಾಯಿತು. ಈ ನಾಟಕದಲ್ಲಿ ಚಲದಂಕಮಲ್ಲ ದುರ್ಯೋಧನನ ಪಾತ್ರದಲ್ಲಿ ಪಾಪಣ್ಣರವರು ಮನೋಜ್ಞವಾಗಿ ಅಭಿನಯಿಸಿದರು.
ಪ್ರಶ್ನೆಗೆ ನಾನೀಗ ಉತ್ತರ ಕೊಡಲು ನಾವು ಸ್ವತಂತ್ರರಲ್ಲ. ನಾವು ಪರಮಾತ್ಮನ ಆಜ್ಞಾಧಾರಕರು. ಆ ಪರಮಾತ್ಮನು ಎಲ್ಲಿರುವನೋ ನಾವು ಸಹ ಅಲ್ಲಿಯೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ ಸರ್ವ ಸಿದ್ಧತೆಯು ಸೌಮಾರ್ಯದ ವಿಷಯವಲ್ಲ. ಎಷ್ಟನ್ನು ನನ್ನ ಪಕ್ಷವನ್ನು ವಹಿಸಿದರೆ ಸಂದೇಹ ಬೇಕೆ? ಶ್ರೀಕೃಷ್ಣ ಪರಮಾತ್ಮನು ಇನ್ನೇನು ಎಚ್ಚರಗೊಳ್ಳುವನು? ಪೀಠದಲ್ಲಿ ಕುಳಿತುವರಾಗ ನೀವಿರುವರು ಬಂದಿದ್ದನ್ನು ನಾನು ನೋಡಲೇ ಇಲ್ಲ ಬಾವ. ಅದರಲ್ಲಿ ಏಕಕಾಲದಲ್ಲಿ ಏತಕ್ಕಾಗಿ ಬಂದರಿ ಬಾವ? ಕೃಷ್ಣ ಅದರಲ್ಲಿ ಏನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬರಬೇಕಾಯಿತು. ಅರ್ಜುನ, ಪರಮಾತ್ಮ, ನೀನು ಕೂಡ ಯಾದವರ ಸಹಾಯವನ್ನು ಬೇಡಲು ಬಂದಿ ಎಂದು ತೋರುತ್ತದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಯಾರು ನಿನ್ನ ಬಳಿಗೆ ಮೊದಲು ಬಂದವರು ಅವರ ಪಕ್ಷವನ್ನು ವಹಿಸುವುದು ನಿನ್ನ ವಿರೋಚಿತವಾದ ಧರ್ಮ. ಆಲೋಚಿಸಿ ನೋಡಿ ಕೃಷ್ಣ. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೇವ ಸಂದೇಹ? ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ನನ್ನ ದೃಷ್ಟಿಯು ಪಾರ್ಥನ ಮೇಲೆ ಬಿದ್ದಿರುವುದು. ಎಲ್ಲ ಕಬಡ್ಡಿ ಆಹಾ, ನೀವೀರುವರಿಗೂ ಸಹಾಯ ಮಾಡಿದರು. ಈಗ ಕೇಳಿರಿ. ಅಪ್ರತಿಮಾ ಭಟರಿಂದ ಯಾದವರ ಬಲರಾಮರ 11 ಅಕ್ಷರಣಿ ಸೈನ್ಯದಳ ಒಂದು ಕಡೆ ಮತ್ತು ನಿರಸ್ತರು ನಿರಾಯುಧರು ಮತ್ತು ನಾನೊಂದು ಕಡೆ. ಅರ್ಜುನ, ಪರಮಾತ್ಮ, ಈ ಎರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಪರಮಾತ್ಮ, ನಿಮ್ಮ ಯಾರ ಸೈನ್ಯ ಸಾಗರವನ್ನು ತಲುಪುವ ಸಾಮರ್ಥ್ಯ ನಮಗಿಲ್ಲ. ರಾಜ್ಯ ಸಂಪತ್ತಿಲ್ಲದ ನಮಗೇಕೆ ಸೈನ್ಯದ ಚಿಂತೆ? ಏಡು ಕೂಡ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ತಥಾಸ್ತು ಪಾರ್ಥ. ನಿರಾಯುಧರು ನಿರಸ್ತ್ರರು ಈ ಸಿದ್ಧನಿಂದ ಆಗುವಾದರೂ ಕಾರ್ಯವನ್ನು ಕೃಷ್ಣ, ನಿನ್ನ ಬಲರಾಮನನ್ನೊಂದು ರಕ್ಷಣೆ ಸೇರಿ ನನ್ನ ಪಕ್ಷಕ್ಕೆ ಆಜ್ಞೆ ಮಾಡು. ನಾನಿನ್ನು ಬರುವೆನು. ಭಲೆ ಭಲೆ ಮಾವ, ತನ್ನ ಪರಾಕ್ರಮಕ್ಕೆ ತಕ್ಕ ಫಲವೇ ದೊರಕಿತು. ನಾನೀಗಲೇ ಸೈನ್ಯಕ್ಕೆ ಆಜ್ಞಾಪಿಸುವೆನು. ನಡೆ ಬಾವ, ನಡೆ. ನಾನಿನ್ನು ಬರಲೆ. ನೀನು ನಡೆ ಬಾವ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.